ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸದ್ಯದಲ್ಲೇ ಟಿ ಎಕ್ಸಾಮ್ ಕಾಲ್ ಫಾರ್ ಆಗೋ ಚಾನ್ಸಸ್ ತುಂಬಾ ಇದೆ. ಟಿ ಎಕ್ಸಾಮಲ್ಲಿ ಎಸ್ಪೆಷಲಿ ನಾನು ಇವತ್ತಿನ ಒಂದು ಕ್ಲಾಸಲ್ಲಿ ಪೇಪರ್ ಸೆಕೆಂಡ್ ಬರೀತಕ್ಕಂಥ ಕ್ಯಾಂಡಿಡೇಟ್ಸು, ಈ ಪೇಪರ್ ಸೆಕೆಂಡಲ್ಲಿ ನಿಮಗೆ ಗೊತ್ತಿದೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ 30 ಕ್ವಶನ್ಸ್ ಯಾವ ಥರ ಇರ್ತವೆ, ಅವನ್ನ ಆನ್ಸರ್ ಮಾಡೋ ಸಿಂಪಲ್ ಸೊಲ್ಯೂಷನ್ಸ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಈ ಟಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟು ಮತ್ತು ಪೇಪರ್ ಸೆಕೆಂಡ್ನ ಕ್ಲಾಸಸ್ ಅವೈಲೇಬಲ್ ಇದೆ. ನಿಮ್ಮ ಟಾಪಿಕ್ ವೈಸು ಸಿಲೆಬಸ್ ವೈಸ್ ಕ್ಲಾಸಸ್ಸನ್ನು ಮಾಡಿದ್ವಿ, ಅದರ ಉಪಯೋಗನ ಪಡ್ಕೋಬೋದು. ಗೂಗಲ್ ಪ್ಲೇ ಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಈ 9071673831ಗೆ ಕರೆ ಮಾಡಿ ಅಂತ ಹೇಳ್ತಾ, ನೋಡಿರಿ, ಈ ಪೇಪರ್ ಸೆಕೆಂಡಲ್ಲಿ ಎಸ್ಪೆಷಲಿ ಯಾವ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ ಅವನ್ನ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಈ ಪ್ರತಿಯೊಂದು ಕ್ವಶನ್ನ ಬರ್ಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಆನ್ಸರ್ ಮಾಡ್ತಾ ಹೋದರೆ ಈ ಅದ್ಭುತವಾದ ಕೆಲವೊಂದು ಕಂಟೆಂಟ್ಗಳು ನಿಮಗೆ ನೀಟಾಗಿ ಅರ್ಥ ಆಗ್ತವೆ. ಸೊ ಹಾಗಾಗಿ ಪ್ರತಿಯೊಂದನ್ನು ನೀವು ಬರಿತಾ ಹೋಗಿ ಈ ಮ್ಯಾಥ್ಸನ್ನ ಕಲಿತಾ ಹೋದರೆ ಸಿಂಪಲ್ ಆಗುತ್ತೆ. ನೋಡಿರಿ, ಫಸ್ಟ್ ಕ್ವಶನ್ ಬರೋಣ. ದ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಆ್ಯನ್ ಆ್ಯಂಗಲ್ ಈಸ್ 4 times its ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ದೆನ್ ದಟ್ ಆ್ಯಂಗಲ್ ಈಸ್. ಅಂದರೆ ಒಂದು ಕೋನದ ಪರಿಪೂರಕ ಕೋನ, ಯಾವುದೋ ಒಂದು ಕೋನ ಇದೆ, ಎಷ್ಟು ಒಂದು ಡಿಗ್ರಿ ಇದೆ, ಅದರ ಪರಿಪೂರಕ ಕೋನ ಅದರ ಪೂರಕ ಕೋನದ 4 ಪಟ್ಟು ಇದ್ದರೆ, ಪೂರಕ ಕೋನದ 4 ಪಟ್ಟು ಇದ್ದರೆ ಆ ಕೋನ ಯಾವುದು ಅಂತ ಕ್ವಶನ್ ಕೇಳಿದ್ದೇನೆ. ನೋಡಿ, ಯಾವುದೋ ಒಂದು ಆ್ಯಂಗಲ್ ಇದೆ, ಎಷ್ಟೋ ಡಿಗ್ರಿ ಇದೆ, ಅದರ ಪರಿಪೂರಕ ಕೋನ ಅದರ ಪೂರಕ ಕೋನಕ್ಕಿಂತ 4 ಪಟ್ಟಿದೆ ಅಂತೇಳಿದ್ದೇನೆ. ಯಾವುದೋ ಒಂದು ಕೋನದ ಪರಿಪೂರಕ ಕೋನ ಸಪ್ಲಿಮೆಂಟ್ರಿ ಆ್ಯಂಗಲ್ ಅದರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ನ 4 times ಅಂತ ಹೇಳಿದ್ದಾನೆ. ಹಾಗಾದರೆ ಅದು ಆ್ಯಂಗಲ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ಆಪ್ಷನ್ ಥ್ರೂನು ಆನ್ಸರ್ ಮಾಡ್ಬೋದು, ಟ್ರಯಲ್ ಆ್ಯಂಡ್ ಎರರ್ ಮೆಥಡು, ವಿತೌಟ್ ಆಪ್ಷನ್ನು ಕೂಡ ಸಾಲ್ವ್ ಮಾಡ್ಬೋದು. ಮೊದಲು ಆಪ್ಷನ್ ಥ್ರೂ ಸಾಲ್ವ್ ಮಾಡೋದಾದ್ರೆ ಆಪ್ಷನ್ ಎನಲ್ಲಿ 30 ಡಿಗ್ರಿ ಇದೆ. ಸೊ ಫಸ್ಟ್ ಆಫ್ ಆಲ್ ಈ 30 ಡಿಗ್ರಿಗೆ ನೀವು ಪರಿಪೂರಕ ಕೋನ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಮೇಲೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಪೂರಕ ಕೋನ ಬರೀಬೇಕು. ಈ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಪರಿಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು, ಕನ್ನಡದಲ್ಲಿ ಪರಿಪೂರಕ ಕೋನ ಅಥವಾ ಸರಳ ಕೋನ ಪೂರಕ ಅಂತ ಕರೀತೀವಿ ಕನ್ನಡದಲ್ಲಿ. ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇದ್ದರೆ ಅದನ್ನ ನಾವು ಪರಿಪೂರಕ ಕೋನ, ಸಮ್ ಆಫ್ ಎನಿ 2 angles ಈಸ್ ಈಕ್ವಲ್ ಟು 180 ಡಿಗ್ರಿ, ದೆನ್ ಇಟ್ ಈಸ್ ಕಾಲ್ಡ್ ಎ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಹೌದಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರಬೇಕು. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಸಮ್ ಆಫ್ ಎನಿ 2 angles ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಸಮ್ ಆಫ್ ಎನಿ 2 angles ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕರಿತೀವಿ. ಪೂರಕ ಕೋನ ಅಂದರೆ 90 ಡಿಗ್ರಿ ಇರಬೇಕು, ಪರಿಪೂರಕ ಕೋನ ಅಂದರೆ ಎರಡು ಸೇರಿ 180 ಡಿಗ್ರಿ ಇರಬೇಕು. ಸೊ ಹಾಗಾದರೆ ಈ 30 ಡಿಗ್ರಿಯ ಸಪ್ಲಿಮೆಂಟ್ರಿ ಆ್ಯಂಗಲ್ ಪರಿಪೂರಕ ಕೋನ ಬೇಕಂದ್ರೆ ಈ 180ರಲ್ಲಿ ಈ 30ನ್ನ ಮೈನಸ್ ಮಾಡಿದ್ರೆ 150 ಡಿಗ್ರಿ ಬರುತ್ತೆ. ಈ 30 ಡಿಗ್ರಿಯ ಪೂರಕ ಕೋನ ಅಂದರೆ 150 ಆಗುತ್ತೆ. ಇವೆರಡೂ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ. ಅದೇ 30 ಡಿಗ್ರಿಯ ಪೂರಕ ಕೋನ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 90ಯಲ್ಲಿ 30 ಮೈನಸ್ ಮಾಡಿದ್ರೆ 60 ಬರುತ್ತೆ. 60 ಡಿಗ್ರಿ ಅನ್ನೋದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ. ಸೊ ಇವಾಗ ಇದನ್ನು ಕೂಡಿದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್, ಇದನ್ನು ಕೂಡಿದ್ರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ 90 ಡಿಗ್ರಿ ಕರೆಕ್ಟ್ ಆಗುತ್ತೆ. ಸೊ ಹಾಗಾದರೆ ಈ ಸಪ್ಲಿಮೆಂಟ್ರಿ ಆ್ಯಂಗಲ್ ಈ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ನ 4 times ಅಂತೇಳಿದ್ದಾನೆ. 60ನ 4 times ಮಲ್ಟಿಪ್ಲೈ ಮಾಡಿದ್ರೆ 150 ಬರಲ್ಲ. ಹಾಗಾಗಿ ಆಪ್ಷನ್ ಎ ಆನ್ಸರ್ ಅಲ್ಲ. ಆಪ್ಷನ್ ಬಿ ಬರೀ 40 ಡಿಗ್ರಿ ಬರ್ಕೊಂಡ್ರೆ ಇದಕ್ಕೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಬೇಕಂದ್ರೆ 180ರಲ್ಲಿ 40 ಮೈನಸ್ ಮಾಡಿದ್ರೆ 140 ಬರುತ್ತೆ. ಆಮೇಲೆ 90ಯಲ್ಲಿ 40 ಮೈನಸ್ ಮಾಡಿದ್ರೆ 50 ಡಿಗ್ರಿ ಅನ್ನೋದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಪೂರಕ ಕೋನ ಆಗುತ್ತೆ. ಸೊ 50ನ್ನ 4ರಿಂದ ಗುಣಿಸಿದ್ರೆ 200 ಆಗುತ್ತೆ. ಬಟ್ ಇಲ್ಲಿ 140 ಇದೆ ಅಂದರೆ 40 ಡಿಗ್ರಿನೂ ಕೂಡ ಆನ್ಸರ್ ಅಲ್ಲ, 4 ಪಟ್ಟು ಇರ್ಬೇಕು, ಅದು 4 times ಇರಬೇಕು. ಸೊ ನೆಕ್ಸ್ಟ್ ಆಪ್ಷನ್ನು 45 ಡಿಗ್ರಿ ಬರ್ಕೊಂಡ್ರೆ 45ಗೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಬೇಕಂದರೆ 180ಯಲ್ಲಿ 45 ಮೈನಸ್ ಮಾಡಿದ್ರೆ 135 ಬರುತ್ತೆ.
ಅದೇ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಬೇಕಂದ್ರೆ 90 45 ಮೈನಸ್ ಮಾಡಿದ್ರೆ 45 ಬರುತ್ತೆ. 45 3s are 135 ಬರುತ್ತೆ. ಸೊ ಇಲ್ಲಿ 4s are 4 ಪಟ್ಟಿದೆ, ಇಲ್ಲಿ 3 ಪಟ್ಟು ಕಾಣಿಸ್ತಾ ಇರೋದ್ರಿಂದ ಇದು ಕೂಡ ರಾಂಗ್ ಆನ್ಸರ್. ಲಾಸ್ಟ್ ಆಪ್ಷನ್ನೇ ಕರೆಕ್ಟ್. ಈ 3 ರಾಂಗ್ ಆದಮೇಲೆ ಲಾಸ್ಟ್ ಆಪ್ಷನ್ನೇ ಕರೆಕ್ಟ್ ಇರುತ್ತೆ. ಚೆಕ್ ಮಾಡಿ ನೋಡಿರಿ. 60 ಡಿಗ್ರಿಗೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 180ರಲ್ಲಿ 60 ಮೈನಸ್ ಮಾಡಿರಿ 120 ಬರುತ್ತೆ. ಅದೇ 90ರಲ್ಲಿ 60 ಮೈನಸ್ ಮಾಡಿರಿ 30 ಡಿಗ್ರಿ ಬರುತ್ತೆ. 30 ಎಷ್ಟಲೇ 120 ಅಂದರೆ 34ಲೇ 120 ಬರುತ್ತೆ. 34s are 120 ಬರುತ್ತೆ. 120 ಕರೆಕ್ಟ್ ಇದೆ. 4 ಪಟ್ಟಿದೆ ನೋಡ್ರಿ, 4 ಪರ್ ಕರೆಕ್ಟ್ ಇದೆ ಅಂದರೆ ಆ ಕೋನ 60 ಡಿಗ್ರಿ ಅನ್ನೋದು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಆಪ್ಷನ್ ಯೂಸ್ ಮಾಡ್ಕೊಂತ ಹೋಗಿ ಕಂಡುಹಿಡಿಯೋದು. ಸೊ ನಿಮಗೆ ಲೇಟ್ ಅನಿಸ್ಬೋದು ಆನ್ಸರ್ ಮಾಡಲಿಕ್ಕೆ, ಬಟ್ ಇಲ್ಲ ಅವೆಲ್ಲ ಆಪ್ಷನ್ಸ್ ಚೆಕ್ ಮಾಡ್ಕೊತ ಕೂರೋಕ್ಕಾಗಲ್ಲ. ಮೊದಲನೇ ಆಪ್ಷನಲ್ಲಿ ಇತ್ತು ಅಂದರೆ ಬೇಗ ಮುಗಿದೋಗುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಇಲ್ಲ, ಥರ್ಡ್ ಆಪ್ಷನ್ ಇಲ್ಲ, ಫೋರ್ತ್ ಆಪ್ಷನ್ ಬರೋತ್ತಿಗೆ ಟೈಮ್ ಭಾಳ ಆಗೋದ್ರಿಂದ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಸೊ ಎಕ್ಸ್ ಅನ್ನೋದು ಒಂದು ಕೋನ ಆಗಿದೆ, ಅಂದರೆ ಇದಕ್ಕೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಪರಿಪೂರಕ ಕೋನ ಅಂದರೆ 180ರಲ್ಲಿ ಎಕ್ಸನ್ನು ಮೈನಸ್ ಮಾಡಿದ್ರೆ ಪರಿಪೂರಕ ಕೋನ ಸಿಗುತ್ತೆ. ಇದೇ ಎಕ್ಸ್ ಕೋನದ ಪೂರಕ ಕೋನ ಅಂದರೆ 90 ಡಿಗ್ರಿಯಲ್ಲಿ ಎಕ್ಸ್ ಮೈನಸ್ ಮಾಡಿದ್ರೆ ಅದರ ಪೂರಕ ಕೋನ ಸಿಗುತ್ತೆ. ಈ ಪರಿಪೂರಕ ಕೋನ ಈ ಪೂರಕ ಕೋನದ 4 ಪಟ್ಟು ಅಂತಿದೆಯಲ್ಲ, ಇದು ಇಂಟು 4 ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. 180 ಮೈನಸ್ ಎಕ್ಸ್ ಹಾಗೆ ಬರ್ಕೊಳ್ರಿ. ಎಕ್ಸಿಂದ ಗುಣಾಕಾರ ಮಾಡಿರಿ, ಇದು 360 ಆಗುತ್ತೆ. 90 ಇಂಟು 4 ಇದು 4x ಬರುತ್ತೆ. ಸೊ ಎಕ್ಸ್ ಎಲ್ಲ ಒಂದು ಕಡೆ ತಗೊಂಬರಲ್ಲ, ಈ -4x ಈ ಸೈಡ್ ಬಂದರೆ +4x ಆಗುತ್ತೆ. 360 ಇದೆಯಲ್ಲ, 180 ರೈಟ್ ಸೈಡಿಗೆ ಬಂದರೆ -180 ಆಗುತ್ತೆ. 4xಲ್ಲಿ 1x ಕಳೆದ್ರೆ 3x ಬರುತ್ತೆ. 360ರಲ್ಲಿ 180 ಕಳೆದ್ರೆ 180 ಬರುತ್ತೆ. 3 1 3 6 18 0 ಪಕ್ಕ ಬರೆಯೋಣ. x = 60 ಡಿಗ್ರಿ ಬರುತ್ತೆ. ಅಂದರೆ ಆ ಕೋನ 60 ಡಿಗ್ರಿ. ಆಪ್ಷನ್ ಡಿ ಕರೆಕ್ಟು. ನೀವೇನು ಆಪ್ಷನ್ ಥ್ರೂ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಓಕೆನಾ? ಈ ರೀತಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ 264 to the power 102 + 264 to the power 103 ಅಂತಿದೆ. 264ರ ಘಾತ 102, 264ರ ಘಾತ 103ರಲ್ಲಿ ಬಿಡಿ ಸ್ಥಾನದ ಅಂಕಿಯನ್ನು ಕಂಡುಹಿಡಿಬೇಕು. ಬಿಡಿ ಸ್ಥಾನದ ಅಂಕಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, 264ನ 102 ಟೈಮ್ಸ್ ಹಾಕ್ಕೊಂಡು 264ನ 103 ಟೈಮ್ಸ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡಿರಿ. 264ನ 102 ಸಲ ಗುಣಿಸೋದು ಭಾರಿ ಕಷ್ಟ. ಅದನ್ನು 103 ಸಲ ಹಾಕೊಂಡು ಗುಣಿಸೋದು ಕಷ್ಟನೇ. ಅವೆರಡು ಗುಣಿಸ್ಬಿಟ್ಟು ಅವೆರಡು ಕೂಡಿದಾಗ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಯಾವ ಡಿಜಿಟ್ ಬರುತ್ತೆ ಅಂತ ಕೇಳಿದಾಗ ಸಿಂಪಲಾಗಿ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಈ ಬೇಸ್ ನಂಬರ್ ಏನಿದೆಯಲ್ಲ, ಆಧಾರ ಸಂಖ್ಯೆ ಅಂತ ಕರಿತೀವಲ್ಲ, ಬೇಸ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ. ಯಾವುದೇ ಬೇಸ್ ನಂಬರ್ನ ಯೂನಿಟ್ ಪ್ಲೇಸಲ್ಲಿ 4 ಇದ್ದರೆ, 4 ಇದ್ದರೆ ಈ ಇಂಡೆಕ್ಸ್ ಪವರ್ ಏನಂತ ಕರಿತೀವಲ್ಲ, ಘಾತ ಸಂಖ್ಯೆಯನ್ನು ನಾವು ಎಷ್ಟಿಂದ ಡಿವೈಡ್ ಮಾಡಬೇಕು ಅಂದರೆ 2ರಿಂದ ಡಿವೈಡ್ ಮಾಡಬೇಕು. ನೋಡ್ರಿ, ಯಾವುದೇ ಬೇಸ್ನ ಯೂನಿಟ್ ಪ್ಲೇಸಲ್ಲಿ ಯಾವುದೇ ಬೇಸ್ ಅಂದರೆ ಆಧಾರ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಇದ್ದಾಗ ಆ ಘಾತ ಸಂಖ್ಯೆ 102ಅನ್ನು ಪವರನ್ನು 2ಇಂದ ಡಿವೈಡ್ ಮಾಡ್ಕೋಬೇಕು. 2 5 10 0 ಉಳಿಯುತ್ತೆ, 2 ಕೆಳಗಿಳಿಸ್ಕೊಳ್ರಿ. 2 1 2, ಇನ್ನು ಶೇಷ 0 ಬರುತ್ತೆ. ಶೇಷ 0 ಬಂದಿದೆ ಅಂದರೆ ನೋಡ್ರಿ, ಈ ಬಿಡಿ ಸ್ಥಾನದಲ್ಲಿ 4 ಇದೆ ಅಂದರೆ ಪೂರ್ತಿ ನಂಬರ್ಸ್ ಅವಶ್ಯಕತೆ ಇಲ್ಲ, ಬರೀ 4 ಬರ್ಕೊಂಡ್ರೆ ಸಾಕು. ಯಾಕಂದ್ರೆ ನಾವು ಬಿಡಿ ಸ್ಥಾನದ ಅಂಕಿ ಕಂಡುಹಿಡಿಬೇಕಂದ್ರೆ ಇಲ್ಲಿ ಬಿಡಿ ಸ್ಥಾನದ ಅಂಕಿ 4 ಇದೆಯಲ್ಲ, ಈ 4 ಮಾತ್ರ ಬರ್ಕೋಬೇಕು. ಸೊ ಇಲ್ಲಿ ಶೇಷ 0 ಬಂದಿದೆ ಅಂದರೆ 2ರಿಂದ ಭಾಗಿಸಿದಾಗ ಶೇಷ 0 ಬಂತು ಅಂದರೆ ಅದನ್ನ =2 ಅಂತಲೇ ತಗೋಬೇಕು. ಇದನ್ನ 4 ಸ್ಕ್ವೇರ್ ಅಂತ ಬರೆಯೋಣ. ಪ್ಲಸ್ ಇಲ್ಲಿ ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಇದೆ ಅಂದರೆ ಘಾತ ಸಂಖ್ಯೆ 103ಅನ್ನು 2ರಿಂದನೇ ಭಾಗಿಸ್ಬೇಕು. ಆಧಾರ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಇದ್ದಾಗ ಘಾತ ಸಂಖ್ಯೆ 2ರಿಂದ ಡಿವೈಡ್ ಮಾಡ್ಕೋಬೇಕು. ಶೇಷ 0 ಬಂದರೆ ಅದನ್ನ =2 ಅಂತ ತಗೋಬೇಕು. ಇಲ್ಲಿ ನೋಡೋಣ ಎಷ್ಟು ಬರುತ್ತೆ. 2 5 10, ಶೇಷ 0 ಬಂತು. 3 ಕೆಳಗಿಳಿಸ್ಕೊಳ್ರಿ. 2 1 2, ಶೇಷ 1 ಉಳಿಯುತ್ತೆ. ಶೇಷ 1 ಬಂದಿದೆ ಅಂದರೆ ಈ 4ರ ಘಾತ 1 ಅಂತ ಬರೀಬೇಕು. 4 ಸ್ಕ್ವೇರ್ ಅಂದರೆ 16, 4ರ ಘಾತ ಅಂದರೆ 1, ಇವೆರಡಕ್ಕೆ ಕೂಡಿದಾಗ 20 ಬರುತ್ತೆ. ಬಿಡಿ ಸ್ಥಾನದಲ್ಲಿ 0 ಇದೆ ಅಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸಿಂಪ್ಲಿಫೈ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, in the given figure OP is parallel to RS
ಆ್ಯಂಗಲ್ ಒ ಪಿ ಕ್ಯೂ ಈಕ್ವಲ್ ಟು 100 ಡಿಗ್ರಿ, ಕ್ಯೂ ಆರ್ ಎಸ್ ಈಕ್ವಲ್ ಟು 140 ಡಿಗ್ರಿ, ದೆನ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಕೊಟ್ಟಿರುವ ಚಿತ್ರದಲ್ಲಿ ನೋಡ್ರಿ ಈ ಒ ಪಿ ಅಂತ ಒಂದು ಲೈನ್ ಇದೆಯಲ್ಲ, ಒ ಪಿ ಅಂತ ಒಂದು ರೇಖೆ ಇದೆಯಲ್ಲ ನೋಡ್ರಿ, ಓ ಇಂದ ಪಿ ವರೆಗೂ ಒಂದು ಲೈನ್ ಇದೆ. ಒ ಪಿ ಅನ್ನೋದು ಈ ಆರ್ ಎಸ್ಗೆ ಪ್ಯಾರಲಲ್ ಆಗಿದೆ, ಆರ್ ಎಸ್ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾನೆ. ಆರ್ ಎಸ್ಗೆ ಇದು ಪ್ಯಾರಲಲ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಆರ್, ಇದು ಎಸ್ಗೆ ಸಮಾಂತರವಾಗಿದೆ. ಒ ಪಿ ಅನ್ನೋ ರೇಖೆ ಈ ಆರ್ ಎಸ್ಗೆ ಪ್ಯಾರಲಲ್ ಲೈನ್, ಸಮಾಂತರ ರೇಖೆ ಅಂತೇಳಿದ್ದಾನೆ. ಆಮೇಲೆ ಒ ಪಿ ಕ್ಯೂನ ಆ್ಯಂಗಲ್ಲು 100 ಡಿಗ್ರಿ ಅಂತ ಕೊಟ್ಟಿದ್ದಾನೆ, 100 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಅದೇ ಕ್ಯೂ ಆರ್ ಎಸ್, ಈ ಕ್ಯೂ ಆರ್ ಎಸ್ನ ಆ್ಯಂಗಲ್ಲು 140 ಡಿಗ್ರಿ ಅಂತ ಕೊಟ್ಟಿದ್ದಾನೆ, 140 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ನಾವೇನು ಕಂಡುಹಿಡಿಬೇಕು ಇದರಲ್ಲಿ ಅಂದರೆ, ಸೊ ಆ್ಯಂಗಲ್ ಪಿ ಕ್ಯೂ ಆರ್ ಕಂಡುಹಿಡಿಬೇಕು. ಈ ಪಿ ಕ್ಯೂ ಆರ್ ಕೋನ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂತ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪಿ ಕ್ಯೂ ಆರ್ ಕೋನದ ಅಳತೆ ಕಂಡುಹಿಡಿಬೇಕಂದ್ರೆ ಸಿಂಪಲ್ ನೋಡ್ರಿ, ಈ ಒ ಪಿ ಲೈನ್ ಇದೆಯಲ್ಲ ಇದನ್ನ ಎಕ್ಸ್ಟೆಂಡ್ ಮಾಡೋಣ, ಹಿಂಗೆ ಎಕ್ಸ್ಟೆಂಡ್ ಮಾಡೋಣ, ಡಾಟೆಡ್ ಲೈನಲ್ಲಿ ಬರ್ತೀನಿ. ಎಕ್ಸ್ಟೆಂಡ್ ಮಾಡಿದಾಗ ಸೊ ಅವೆರಡು ಸಮಾಂತರ ರೇಖೆಗಳಾಗಿರೋದ್ರಿಂದ, ಒ ಪಿ ಮತ್ತು ಆರ್ ಎಸ್ ಸಮಾಂತರವಾಗಿರೋದ್ರಿಂದ ಈ ಲೈನು ಕೂಡ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ. ಈ ಲೈನ್ ಏನಿದೆಯಲ್ಲ ಈ ಆರ್ ಎಸ್ಗೆ ಸಮಾಂತರವಾಗಿರುತ್ತೆ. ಅದನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಂದರೆ ಸಮಾಂತರ ರೇಖೆಗಳನ್ನ ಎಷ್ಟು ದೂರ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬೋದು, ಎಲ್ಲೂ ಕೂಡ ಅಂತರ ಕಡಿಮೆ ಆಗಲ್ಲ ಅಂತ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಎಸ್ ಇಂದ ಸ್ಟಾರ್ಟ್ ಮಾಡಿ ಆರಿಂದ ಈ ಪಾಯಿಂಟಿಂದ ಈ ಕಡೆ ಎಳೆದಿವಿ ಅಂದರೆ ಈ ಕೋನನ ನಾವೇನಂತ ಕರಿತೀವಿ ಅಂದರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರಿತೀವಿ, ಪರ್ಯಾಯ ಕೋನಗಳು ಅಂತ ಕರಿತೀವಿ. ಇದು 140 ಡಿಗ್ರಿ ಇರೋದ್ರಿಂದ ಇದು ಆಲ್ಟರ್ನೇಟ್ ಆ್ಯಂಗಲ್ ರಿವರ್ಸ್ ಝೆಡ್ ಶೇಪಲ್ಲಿ ಇದೆಯಲ್ಲ, ಈ ಕಾರ್ನರಲ್ಲಿ 140 ಡಿಗ್ರಿ ಇದ್ದರೆ ಇದು 140 ಡಿಗ್ರಿನೇ ಇರುತ್ತೆ ಅಂತ ಬರಿತೀವಿ. 140 ಡಿಗ್ರಿ ಬರ್ಕೋಬೇಕು ಅದನ್ನು. ಸೊ ಇವಾಗ ನೋಡ್ರಿ, ಈ ಕ್ಯೂ ಆರ್ ಅನ್ನೋದು ಒಂದು ಸರಳ ರೇಖೆ. ಈ ಸರಳ ರೇಖೆ ಮೇಲೆ ಒಂದು ಕೋನ 140 ಡಿಗ್ರಿ ಇದೆ ಅಂದರೆ ಈ ಕೋನ ಎಷ್ಟಿರ್ಬೇಕಂದ್ರೆ 40 ಡಿಗ್ರಿ ಇರಬೇಕು. ಯಾಕಂದರೆ ಇವೆರಡು ಕೂಡಿದ್ರೆ 180 ಆಗಬೇಕು, 140 ಆಗಬೇಕು. ಸೊ ಅದು 140 ಆಗುತ್ತೆ ಅಂದರೆ ಇದು 140 ಇದೆ ಅಂದರೆ 40 ಬರ್ಕೋಬೇಕು. ಇದು ಸ್ಟ್ರೈಟ್ ಲೈನ್, ಸರಳ ರೇಖೆ, ಇವೆರಡು ಸೇರಿ 180 ಆಗಬೇಕು. ಹಾಗಾಗಿ ಇದು 40 ಡಿಗ್ರಿ ಬರ್ಕೊಂಡೆ. ಆಮೇಲೆ ಇದು 100 ಡಿಗ್ರಿ ಇದೆ ಅಂದರೆ ಈ ಕಡೆ ಕೋನ ಇವೆರಡು ಕೂಡಿದಾಗ 180 ಆಗ್ಬೇಕಾದ್ರೆ ಇದು 80 ಡಿಗ್ರಿ ಬರೀತೀವಿ. ಸೊ ಇವಾಗ ಇದು ತ್ರಿಭುಜ ಆಗುತ್ತೆ, ಟ್ರಯಾಂಗಲ್ ಆಗುತ್ತೆ. ಇದು ಟ್ರಯಾಂಗಲ್, ಒಂದು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಸೊ ಈ ಕಡೆ ಕೋನ 80 ಇದೆ, ಈ ಕೋನ 40 ಇದೆ. 80 + 40 ಅಂದರೆ 120 ಡಿಗ್ರಿನ 180ರಲ್ಲಿ ಮೈನಸ್ ಮಾಡಿದ್ರೆ ಉಳಿದದ್ದು 60 ಡಿಗ್ರಿ ಆಗಿರುತ್ತೆ. ಈ ಕೋನದ ಅಳತೆ 60 ಡಿಗ್ರಿ ಆಗುತ್ತೆ. 60 ಡಿಗ್ರಿ ಅನ್ನೋದಿಲ್ಲಿ ಆಪ್ಷನ್ ಎದರಲ್ಲಿದೆ ನೋಡ್ರಿ, ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರು. ಪಿ ಕ್ಯೂ ಆರ್ ಕೋನದ ಅಳತೆ 60 ಡಿಗ್ರಿ ಬರುತ್ತೆ. ಇಲ್ಲೇನು ಯಾವುದು ಕ್ಯಾಲ್ಕುಲೇಷನ್ ನೆಸೆಸಿಟಿ ಇಲ್ಲ. ಆ ಪ್ರಾಪರ್ಟೀಸ್ ಕರೆಕ್ಟಾಗಿ ಗೊತ್ತಿದ್ರೆ ಸಿಂಪಲ್ಲಾಗಿ ಆನ್ಸರ್ ಕಂಡುಹಿಡಿಬೋದು. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್, ಮೂರನೇ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ವಾಟ್ ಈಸ್ ದ ಸಮ್ ಆಫ್ ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಟೇಕನ್ ಇನ್ ಆರ್ಡರ್ ಆಫ್ ಎ ಟ್ರಯಾಂಗಲ್? ಒಂದು ತ್ರಿಕೋನದ ಎಲ್ಲ ಬಾಹ್ಯ ಕೋನಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಒಂದು ತ್ರಿಕೋನದ ಎಲ್ಲ ಬಾಹ್ಯ ಕೋನಗಳ ಮೊತ್ತ ಕೇಳಿದ್ದಾನೆ. ಸೊ ತ್ರಿಕೋನ, ಟ್ರಯಾಂಗಲ್ ಹೇಳಿದ್ದಾನೆ. ಒಂದು ತ್ರಿಭುಜದ ಎಲ್ಲ ಬಾಹ್ಯ ಕೋನಗಳ ಮೊತ್ತ, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ. ಅಂದರೆ ನೋಡಿ, ಇದು ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ಆಗಿದೆ ಅಂದರೆ, ಸೊ ಎ ಬಿ ಸಿ ತ್ರಿಭುಜ ಇದೆಯಲ್ಲ, ಎ ಬಿಂದುವಿನಿಂದ ಬಿನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಬಿ ಬಿಂದುವಿನಿಂದ ಸಿ ಎಕ್ಸ್ಟೆಂಡ್ ಮಾಡಿದ್ದೀನಿ, ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಸಿ ಬಿಂದುವಿನಿಂದ ಎ ಎಕ್ಸ್ಟೆಂಡ್ ಮಾಡಿದ್ದೀನಿ, ಇಲ್ಲೊಂದು ಬಾಹ್ಯ ಕೋನ ಸಿಗುತ್ತೆ. ಸೊ ಇಲ್ಲಿ 3 ಬಾಹ್ಯ ಕೋನಗಳಿದಾವೆ, 1, 2, 3. ಈ 3 ಬಾಹ್ಯ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? ತ್ರಿಭುಜದ ಎಲ್ಲ 3 ಬಾಹ್ಯ ಕೋನಗಳ ಮೊತ್ತ, ದ ಸಮ್ ಆಫ್ ಆಲ್ ದ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 360 ಡಿಗ್ರಿ ಇರುತ್ತೆ. ಯಾವಾಗಲೂ 360 ಡಿಗ್ರಿ ಅನ್ನೋದು ಥರ್ಡ್ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ, ಯಾವಾಗಲೂ ತ್ರಿಭುಜದ ಅಂತರ್ಕೋನಗಳ ಮೊತ್ತ ಅಂದರೆ ಒಳ ಕೋನಗಳ ಮೊತ್ತ, ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂದರೆ 180 ಡಿಗ್ರಿ ಇರುತ್ತೆ. ಆದರೆ ಸಮ್ ಆಫ್ ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆರ್ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್, ತ್ರಿಭುಜದ ಎಲ್ಲ ಬಾಹ್ಯ ಕೋನಗಳ ಮೊತ್ತ ಎಷ್ಟು ಅಂದರೆ 360 ಡಿಗ್ರಿ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. The length of the string of a kite flying 50 meter above the ground with an elevation of 60 degree is. ನೋಡ್ರಿ, ಇದು ಗ್ರೌಂಡ್, ಇದು ನೆಲದಿಂದ 50 ಮೀಟ್ರ್ ಎತ್ತರದಲ್ಲಿ, ನೋಡಿರಿ ಇಲ್ಲಿಂದ 50 ಮೀಟ್ರ್ ಎತ್ತರದಲ್ಲಿ ಒಂದೊಂದು ಗಾಳಿಪಟ ಇದೆ.
50 ಮೀಟ್ರದಲ್ಲಿ ಒಂದು ಗಾಳಿಪಟ ಇದೆ, ನೆಲದಿಂದ 50 ಮೀಟ್ರ್ ಎತ್ತರದಲ್ಲಿ ಹಾರ್ತಾ ಇದೆ. ಬಟ್ ಯಾವಾಗಲೂ ಗಾಳಿಪಟ ಹಿಂಗೆ ಸ್ಟ್ರೈಟಾಗಿ ಹಾರೋದಿಲ್ಲ, ಅದು ಥ್ರೆಡ್ ಇದೆಯಲ್ಲ, ದಾರ ಈ ಥರ ಸ್ಲ್ಯಾಂಟಾಗಿರುತ್ತೆ, ದಾರ ಇದೆಯಲ್ಲ ಅದು ಆ ರೀತಿ ಓರೆಯಾಗಿರುತ್ತೆ. ಸೊ ಇದು ಕೈಟ್ ಸ್ಟ್ರೈಟಾಗಿ ನೆಲದಿಂದ ನೋಡ್ರೆ 50 ಮೀಟ್ರ್ ಎತ್ತರ ಇರುತ್ತೆ, ಇದು ದಾರ ಆಗಿರುತ್ತೆ, ರೆಡ್ ಕಲರ್ ಲೈನು ದಾರ ಆಗಿರುತ್ತೆ, ಥ್ರೆಡ್ ಆಗಿರುತ್ತೆ. ಸೊ ನೋಡ್ರಿ ಯಾವ ಆ್ಯಂಗಲಲ್ಲಿ ಕೈಟ್ ಹಾರಾಡ್ತಾ ಇದೆ ಅಂದರೆ 60 ಡಿಗ್ರಿ ಕೋನದಲ್ಲಿ ಹಾರಾಡ್ತಾ ಇದೆ. 60 ಡಿಗ್ರಿ ಇದೆ, ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ 60 ಡಿಗ್ರಿ ಇದೆ ಅಂದರೆ ಈ ದಾರದ ಉದ್ದ ಎಷ್ಟು, ಇಲ್ಲಿಂದ ಇಲ್ಲಿ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕು. ಇದನ್ನು ಎ, ಇದನ್ನು ಬಿ, ಇದನ್ನು ಸಿ ಅಂತ ತಗೊಂಡ್ರೆ ಇದು ಲಂಬಕೋನ ತ್ರಿಭುಜಾಕಾರದಲ್ಲಿದೆ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಶೇಪಲ್ಲಿದೆ ಅಂದರೆ ಸೊ ನಾವೇನು ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ 60 ಡಿಗ್ರಿ ಕೋನ ಇದೆ ಅಂದರೆ ಇದಕ್ಕೆ ಆಪೋಸಿಟ್ ಸೈಡ್ ಎ ಬಿ ಇದೆಯಲ್ಲ, ಇದನ್ನು ಆಪೋಸಿಟ್ ಸೈಡ್ ಅಂತ ಕರೀತಾರೆ, ವಿರುದ್ಧ ಬಾಹು ಅಂತ ಕರೀತಾರೆ. ಸೊ ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಇರುತ್ತೆ, ಇದಕ್ಕೆ ಆಪೋಸಿಟ್ ಆಗಿರೋ ಈ ಎ ಸಿಯನ್ನು ಹೈಪಾಟ್ನೀಸ್ ಸೈಡ್ ವಿಕರ್ಣ ಬಾಹು ಅಂತ ಕರೀತಾರೆ, ಬಿ ಸಿ ಅನ್ನೋದನ್ನ ಅಡ್ಜಸೆಂಟ್ ಸೈಡ್ ಪಾರ್ಶ್ವ ಬಾಹು ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಗೊತ್ತಿರೋದು ಆಪೋಸಿಟ್ ಸೈಡು 50 ಮೀಟ್ರ್ ಇದೆ, ನಮಗೆ ಗೊತ್ತಿರೋದು ಆಪೋಸಿಟ್ ಸೈಡು 50 ಮೀಟ್ರ್ ಗೊತ್ತಿದೆ. ಬೇಕಾಗಿರೋದು ಈ ದಾರದ ಉದ್ದ ಎ ಸಿ ಬೇಕು ಅಂದರೆ ಹೈಪಾಟ್ನೀಸ್ ಬೇಕು, ಗೊತ್ತಿರೋದು ಆಪೋಸಿಟ್ ಸೈಡು, ಬೇಕಾಗಿರೋದು ಹೈಪಾಟ್ನೀಸ್ ಸೈಡ್. ಅಂದರೆ ಆಪೋಸಿಟ್ ಸೈಡು ಹೈಪಾಟ್ನೀಸ್ ಸೈಡ್ ಹೊಂದಿರೋ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಯಾವುದು ಅಂತ ಗೊತ್ತಿರಬೇಕು. ಸೈನಲ್ಲೂ ಬರುತ್ತೆ, ಜಸ್ಟ್ ಕೊಸೆಕ್ಕಲ್ಲೂ ಬರುತ್ತೆ. ಆಪೋಸಿಟ್ ಹೈಪಾಟ್ನೀಸ್ ಹೊಂದಿರೋ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಅದಂದರೆ ಸೈನು ಮತ್ತು ಕೊಸೆಕ್ ಬರುತ್ತೆ. ಇಲ್ಲಿ ಸೈನ್ ಯೂಸ್ ಮಾಡೋಣ. ಸೈನ್ ತೀಟಾ ಈಕ್ವಲ್ ಟು ಏನು ಬರಿತೀವಿ ಅಂದರೆ ನಾವು ಆಪೋಸಿಟ್ ಸೈಡ್ ಬೈ ಹೈಪಾಟ್ನೀಸ್ ಸೈಡ್ ಅಂತ ಬರೀತಾರೆ, ಆಪೋಸಿಟ್ ಸೈಡ್ ಬೈ ಹೈಪಾಟ್ನೀಸ್ ಸೈಡ್ ಅಂತ ಬರೀತಾರೆ. ಸೊ ಇಲ್ಲಿ ಸೈನ್ ತೀಟಾ ಅಂದರೆ 60 ಡಿಗ್ರಿ ಇದೆ ಆ್ಯಂಗಲ್, ತೀಟಾ ಜಾಗದಲ್ಲಿ 60 ಡಿಗ್ರಿ ಬರ್ಕೊಡ್ರಿ. ಆಪೋಸಿಟ್ ಸೈಡ್ ಅಂದರೆ ಎ ಬಿ, ಅದು 50 ಮೀಟ್ರ್ ಉದ್ದ ಇದೆ, 50 ಮೀಟ್ರ್ ಬರೀತೀನಿ. ಹೈಪಾಟ್ನೀಸ್ ಸೈಡ್ ಅಂದರೆ ಆ ದಾರದ ಉದ್ದ ಎ ಸಿ ಬರೀತೀನಿ. ಸೈನ್ 60 ಡಿಗ್ರಿ ವ್ಯಾಲ್ಯೂ ನಿಮಗೆ ಗೊತ್ತಿದೆ, √3/2 ಆಗುತ್ತೆ ಸೈನ್ 60 ಡಿಗ್ರಿ ವ್ಯಾಲ್ಯೂ. ಇದು 50 ಆಗಿರಲಿ, ಕೆಳಗಡೆ ಎ ಸಿ ಬರ್ಕೊಳ್ಳೋಣ, ಎ ಸಿ ಈ ಕಡೆ ತಗೊಂಬರೋಣ ಲೆಫ್ಟ್ ಸೈಡಿಗೆ. 50 ಇಲ್ಲೇ ಇರಲಿ, √3/2 ಇದೆಯಲ್ಲ ಅದು ಉಲ್ಟಾ ಆಗುತ್ತೆ, 2/√3 ಆಗುತ್ತೆ, 2/√3. 50 × 2 ಅಂದರೆ 100 ಆಗುತ್ತೆ, ಕೆಳಗಡೆ √3 ಇದೆ ಅಂದರೆ ಎ ಸಿಯ ಉದ್ದ ಅಂದರೆ ಈ ದಾರದ ಉದ್ದ 100/√3 ಆಗುತ್ತೆ, 100/√3 ಮೀಟರ್ ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಇಲಕ್ಕವನ್ನು ಬಿಡಿಸ್ಬೋದು ನಾವು. ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 9x - 15y + 19 = 0 and 5x - 3x - 9 = 0 represents two lines which are intersecting exactly at one point ಅಂತಿದೆ, intersecting exactly at 2 points ಇದೆ, parallel ಅಂತಿದೆ, coincident ಅಂತ ಇದೆ. ನೋಡ್ರಿ, ಎರಡು ಸರಳ ರೇಖಾತ್ಮಕ ಸಮೀಕರಣಗಳು ಕೊಟ್ಟಿದ್ದಾನೆ. 9x - 15y + 19 = 0 ಅಂತಿದೆ ಮತ್ತು 5y - 3x - 9 = 0 ಇದೆ ಎಂಬ ರೇಖೀಯ ಸಮೀಕರಣಗಳ ಜೋಡಿಯು ಎರಡು ರೇಖೆಗಳನ್ನು ಪ್ರತಿನಿಧಿಸುತ್ತದೆ, ಅವುಗಳೆಂದರೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ನಾವು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ನ ಕಂಡೀಷನ್ಸ್ ಗೊತ್ತಿರಬೇಕು. ಇದನ್ನು ನಾನು ax + by + c = 0 ಅಥವಾ a1x + b1y + c1 = 0 ಬರೀತೀನಿ. ಇನ್ನೊಂದನ್ನು a2x + b2y + c2 = 0 ಅಂತ ಬರ್ಕೊಂಬಿಟ್ಟು ಎರಡು ಸರಳ ರೇಖಾತ್ಮಕ ಸಮೀಕರಣಗಳು ಬರ್ಕೊಂಬಿಟ್ಟು, ಸೊ ಇಲ್ಲಿ a1/a2 ಎಷ್ಟು ಬಂದಿದೆ ನೋಡ್ಕೊಳ್ರಿ. a1 ಅಂದರೆ ಎಕ್ಸ್ ಪಕ್ಕದಲ್ಲಿರೋದು 9 ಬರೀತಾ ಇದೀನಿ. a2 ಅಂದರೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿರೋದು -3 ಬರೀಬೇಕು. ನೋಡ್ರಿ, ಇಲ್ಲಿ ಎಕ್ಸ್ ಫಸ್ಟ್ ಇದೆ, ಇಲ್ಲಿ ಎಕ್ಸ್ ಸೆಕೆಂಡ್ ಪ್ಲೇಸಲ್ಲಿದೆ. ಎಕ್ಸ್ ಪಕ್ಕದಲ್ಲಿರೋದೇ a1 a2 ವ್ಯಾಲ್ಯೂಸ್. ಇಲ್ಲಿ ಎಕ್ಸ್ ಪಕ್ಕದಲ್ಲಿ -3 ಇದೆ ಅಂದರೆ a2 ವ್ಯಾಲ್ಯೂ -3 ಆಗುತ್ತೆ. 3 1s 3 3s ಕ್ಯಾನ್ಸಲ್ ಆಗಿ -3 ಬರುತ್ತೆ a1/a2. ಸೊ ನೆಕ್ಸ್ಟು b1 / b2 ಕಂಡುಹಿಡಿಬೇಕು. b1 ಅಂದರೆ y ಪಕ್ಕದಲ್ಲಿರೋ ನಂಬರು b1, ಅದು -15 ಇದೆ. ಇಲ್ಲಿ y ಪಕ್ಕದಲ್ಲಿ 5 ಇದೆ ಅಂದರೆ 5 ಬರಿತೀನಿ. 5 1s 5 3s ಕ್ಯಾನ್ಸಲ್ ಆಗುತ್ತೆ, -3 ಬರಿತೀನಿ b1/b2. ಅದೇ ರೀತಿ c1/c2 ಕಂಡುಹಿಡಿಯೋಣ. c1/c2, c1 ವ್ಯಾಲ್ಯೂ 19 ಇದೆ, 19 ಬರಿತೀನಿ. c2 ವ್ಯಾಲ್ಯೂ -9 ಇದೆ, -9 ಬರಿತೀನಿ. ಇದು -19/9 ಆಗುತ್ತೆ, ಇದು ಯಾವ ಕ್ಯಾನ್ಸಲ್ ಆಗಲ್ಲ, ಈ ರೀತಿ ಬರಿತೀನಿ. ಇವಾಗ ನಾವು ಏನು ಕಂಡೀಷನ್ ಬರೀಬೋದು ಅಂದರೆ a1/a2 ವ್ಯಾಲ್ಯೂ b1/b2 ವ್ಯಾಲ್ಯೂಗೆ ಸಮ ಇದೆ. ಯಾಕಂದರೆ ಇದು -3 ಬಂದಿದೆ ಅಂದರೆ a1/a2 ವ್ಯಾಲ್ಯೂ b1/b2 ವ್ಯಾಲ್ಯೂಗೆ ಸಮ ಇದೆ. ಬಟ್ ಇವೆರಡು c1/c2 ವ್ಯಾಲ್ಯೂಗೆ ಸಮ ಇಲ್ಲ, ಇಸ್ ನಾಟ್ ಈಕ್ವಲ್ ಟು c1/c2 ಬರುತ್ತೆ. ಈ ಕಂಡೀಷನ್ಗೆ ನಾವು ಏನಂತ ಕರಿಬೋದು ಅಂತ ಒಂದು ಕ್ಲಾರಿಟಿ ಗೊತ್ತಾಗಲಿ. ಈ ಕಂಡೀಷನ್ಗೆ ನಾವು ಏನಂತ ಕರಿತೀವಿ ಅಂತ ನೋಡ್ಕೊತ ಬನ್ನಿ.
ನೋಡಿರಿ ಈ ರೀತಿ ಇರೋದನ್ನು ನಾವೇನಂತ ಕರಿತೀವಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಫಸ್ಟ್ 3 ಕಂಡೀಷನ್ಸ್ ಬರಿತೀನಿ. A1/A2 ವ್ಯಾಲ್ಯೂ ನಾಟ್ ಈಕ್ವಲ್ ಟು B1/B2 ಆಗಿತ್ತು ಅಂದರೆ A1/A2 ವ್ಯಾಲ್ಯೂ ಇದು B1/B2 ವ್ಯಾಲ್ಯೂ ಎರಡೂ ಸಮ ಇಲ್ಲ ಅಂದರೆ ನಾವು ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಯೂನಿಕ್ ಸೊಲ್ಯೂಷನ್ ಅಂದರೆ ಒಂದೇ ಪರಿಹಾರ ಗಣವನ್ನು ಹೊಂದಿರುತ್ತೆ. ಅವುಗಳ ಲೈನ್ಸು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತವೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಛೇದಿಸುವ ರೇಖೆಗಳಾಗಿರ್ತವೆ. ಈ ಥರ ಲೈನ್ಸು ಒಂದಕ್ಕೊಂದು ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಂತ. ಅವೆರಡು ಗ್ರಾಫ್ ಡ್ರಾ ಮಾಡಿದರೆ ಅವೆರಡು ಸ್ಟ್ರೈಟ್ ಲೈನ್ಸ್ ಬರ್ತವೆ, ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. A1/A2 ಇಸ್ ನಾಟ್ ಈಕ್ವಲ್ ಟು B1/B2 ಆಗಿದ್ರೆ ಯುನಿಕ್ ಸೊಲ್ಯೂಷನ್ ಅಂದರೆ ಒಂದೇ ಪರಿಹಾರನ ಗಣ ಹೊಂದಿದ್ದು ಅವುಗಳ ರೇಖೆಗಳು ಒಂದಕ್ಕೊಂದು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ, ಎಕ್ಸಾಕ್ಟ್ಲಿ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಂತ ಹೇಳ್ತೀವಿ. ಅದೇ A1/A2 ವ್ಯಾಲ್ಯೂ B1/B2 ವ್ಯಾಲ್ಯೂಗೆ ಸಮ ಇದ್ದು ಇವೆರಡು ವ್ಯಾಲ್ಯೂ ಮತ್ತು C1/C2 ವ್ಯಾಲ್ಯೂಗೆ ಸಮ ಇತ್ತು ಅಂದ್ರೆ ಇದನ್ನು ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕರಿತೀವಿ. ಇನ್ಫೈನೈಟ್ ಸೊಲ್ಯೂಷನ್ ಅಂದರೆ ಅನಂತ ಪರಿಹಾರ ಗಣವನ್ನು ಹೊಂದಿರುತ್ತೆ ಅಂತ ಬರಿತೀವಿ. ಅವುಗಳ ಲೈನ್ಸು ಒಂದ್ರ ಮೇಲೆ ಒಂದು ಕೋಇನ್ಸಿಡೆಂಟ್ ಅಂತ ಕರಿತೀವಿ. ಕೋಇನ್ಸಿಡೆಂಟ್ ಅಂದರೆ ಪರಸ್ಪರ ಸಂಧಿಸುತ್ತವೆ ಅಂತ ಬರಿತೀವಿ. ನೋಡ್ರಿ, ಈ A1/A2 ವ್ಯಾಲ್ಯೂ B1/B2 ವ್ಯಾಲ್ಯೂ C1/C2 ವ್ಯಾಲ್ಯೂ 3 ಈಕ್ವಲ್ ಆಗಿತ್ತು ಅಂದ್ರೆ ಅನಂತ ಪರಿಹಾರ ಗಣವನ್ನು ಹೊಂದಿರ್ತವೆ. ಅವುಗಳ ರೇಖೆಗಳು ಒಂದ್ರ ಮೇಲೆ ಒಂದಿರ್ತವೆ ಅಂದರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗಿರ್ತವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಥರ್ಡ್ ಕಂಡೀಷನ್ ಏನು ಅಂದರೆ ಕಂಡೀಷನ್ನು A1/A2 ವ್ಯಾಲ್ಯೂ B1/B2 ವ್ಯಾಲ್ಯೂಗೆ ಸಮ ಇದ್ದು ಆದರೆ C1/C2 ವ್ಯಾಲ್ಯೂಗೆ ಸಮ ಇಲ್ಲದೇ ಇದ್ದರೆ ಇದನ್ನು ಏನಂತ ಕರಿತೀವಿ ಅಂದರೆ ದ ಸಿಸ್ಟಮ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಬರಿತೀವಿ. ಯಾವುದೇ ಪರಿಹಾರವನ್ನು ಹೊಂದಿರಲ್ಲ ಅಂತ ಕರಿತೀವಿ. ಅವುಗಳ ರೇಖೆಗಳು ಏನಂತ ಆಗಿರ್ತವೆ ಅಂದರೆ ಪ್ಯಾರಲಲ್ ಲೈನ್ಸ್ ಆಗಿರ್ತವೆ. ಈ ಥರ ಸಮಾಂತರ ರೇಖೆಗಳಾಗಿರ್ತವೆ. ಲೈನ್ಸು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಡಿಸ್ಜಾಯಿಂಟ್ ಲೈನ್ಸ್ ಅಂತ ಕರಿತೀವಿ. ಪರಸ್ಪರ ಬೇರ್ಪಟ್ಟಿರುವ ಸಮಾಂತರ ರೇಖೆಗಳಾಗಿರ್ತವೆ ಅಂತ ಕರಿತೀವಿ. ಆಸ್ ನೋ ಸೊಲ್ಯೂಷನ್, ಯಾವುದೇ ಪರಿಹಾರವನ್ನು ಹೊಂದಿರಲ್ಲ ಅಂತ ಕರಿತೀವಿ. ಇದು ಥರ್ಡ್ ಕಂಡೀಷನ್ ಇದೆಯಲ್ಲ, ಇದನ್ನು ಸ್ಯಾಟಿಸ್ಫೈ ಆಗುತ್ತೆ. A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಅಂದರೆ ಅಲ್ಲಿ ಆಸ್ ನೋ ಸೊಲ್ಯೂಷನ್ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಎಕ್ಸಾಕ್ಟ್ಲಿ 1 ಪಾಯಿಂಟ್ ಅಂದರೆ ಇದು ಇಂಟರ್ಸೆಕ್ಟಿಂಗ್ ಅಟ್ ಎಕ್ಸಾಕ್ಟ್ಲಿ 2 ಪಾಯಿಂಟ್ಸ್ ಬರೋದಿಲ್ಲ. ಪ್ಯಾರಲಲ್ ಲೈನ್ಸ್ ಅಂತ ಇದೆಯಲ್ಲ ಆಪ್ಷನ್ ಸಿ. ಕೋಇನ್ಸಿಡೆಂಟ್ ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇದು ಥರ್ಡ್ ಕಂಡೀಷನ್ ಅಂದರೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಸಮಾಂತರವಾಗಿರ್ತವೆ ಅವುಗಳ ರೇಖೆಗಳು ಅಂತಿದೆಯಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಈ ಪ್ರಶ್ನೆಗೆ ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಎ ಅನ್ನೋದು ಒಂದು ಪಾಯಿಂಟ್ ಇದೆ -4,5 ಆ್ಯಂಡ್ ಸಿ ಅನ್ನೋದು ಮತ್ತೊಂದು ಪಾಯಿಂಟ್ ಇದೆ 8,2 ಇದೆ. ಆರ್ ದ ಟೂ ಆಪೋಸಿಟ್ ವರ್ಟಿಸಸ್ ಆಫ್ ಎ ಪ್ಯಾರಲೋಗ್ರಾಮ್ ABCD. ಇಟ್ಸ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ PA, B. ದ ರಿಲೇಷನ್ ಬಿಟ್ವೀನ್ A ಆ್ಯಂಡ್ B ಈಸ್ ಅಂತಿದೆ. ಎ ಅನ್ನೋ ಒಂದು ಪಾಯಿಂಟ್ ಇದೆ -4,5 ಇದೆ. C ಅನ್ನೋದು ಇನ್ನೊಂದು ಪಾಯಿಂಟ್ ಇದೆ 8,2 ಇದೆ. ABCD ಸಮಾಂತರ ಚತುರ್ಭುಜದ ಎರಡು ವಿರುದ್ಧ ಶೃಂಗಗಳಾಗಿವೆ. ಇದರ ಕರ್ಣಗಳು ಎ ಮತ್ತು ಬಿ ಎಂಬ ಪಾಯಿಂಟ್ಗಳು ಪರಸ್ಪರ P ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಎ ಮತ್ತು ಬಿಗಳ ನಡುವಿನ ಸಂಬಂಧ ಏನು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಇದು ಫಸ್ಟ್ ಆಫ್ ಆಲ್ ನಾವು ಒಂದು ಪ್ಯಾರಲೋಗ್ರಾಮ್ ಡ್ರಾ ಮಾಡೋಣ, ಸಮಾಂತರ ಚತುರ್ಭುಜ ಡ್ರಾ ಮಾಡೋಣ. ABCD ಅನ್ನೋದು ಸಮಾಂತರ ಚತುರ್ಭುಜ ಹೇಳಿದರೆ ಇದು ABCD ಅನ್ನೋದು ಪ್ಯಾರಲೋಗ್ರಾಮ್ ಬರೀತಾ ಇದ್ದಾನೆ. ಇಲ್ಲಿ ಎ ಬಿಂದುವಿನ ಪಾಯಿಂಟ್ಸು -4,5 ಇದೆ. ಆಮೇಲೆ ಸಿ ಬಿಂದುವಿನ ಪಾಯಿಂಟ್ಸು 8,2 ಇದೆ. ಇವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಒಂದು ಡಯಾಗ್ನಲ್ ಆಗುತ್ತೆ. ಮತ್ತೊಂದು ಡಯಾಗ್ನಲ್ ಡ್ರಾ ಮಾಡ್ತಾ ಇದ್ದಾನೆ. ಇದು ಪಾಯಿಂಟ್ P ಬಿಂದುವಿನಲ್ಲಿ ಛೇದಿಸ್ತವೆ, A, B ಬಿಂದುವಿನಲ್ಲಿ ಛೇದಿಸ್ತವೆ ಅಂತೇಳಿದಾನೆ. P(A, B) ಅಂತ ಬರೀತೀವಿ. ನೋಡ್ರಿ, ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಕರ್ಣಗಳನ್ನು ಎಳೆದಾಗ ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳ್ತೀವಿ. ಅರ್ಧ ಕರೆಕ್ಟ್ ಇದು ಮಿಡ್ ಪಾಯಿಂಟ್ ಆಗುತ್ತೆ P ಅನ್ನೋದು. ಎರಡು ಕರ್ಣಗಳು ಛೇದಿಸುವ ಬಿಂದು ಇದೆಯಲ್ಲ, ಅದು ಈ ರೇಖೆಗಳ ಮಧ್ಯ ಬಿಂದು ಆಗಿರುತ್ತೆ. ACಯ ಮಧ್ಯ ಬಿಂದು P ಆಗಿರುತ್ತೆ. ACಯ ಮಧ್ಯ ಬಿಂದು P ಆಗಿರುತ್ತೆ. ಮಧ್ಯ ಬಿಂದು ಪ್ರಮೇಯ ಅಂತ ಓದಿರಿ, ಮಿಡ್ ಪಾಯಿಂಟ್ ಥಿಯರಮ್ ಅಂತ ಓದಿರಲ್ಲ. ಮಧ್ಯ ಬಿಂದು ಪ್ರಮೇಯದ ಪ್ರಕಾರ ಈ P ಅನ್ನ ಮಧ್ಯ ಬಿಂದು ಕಂಡುಹಿಡಿಬೇಕಂದ್ರೆ P ನ ಕೋಆರ್ಡಿನೇಟ್ಸ್ A, B ಇದೆಯಲ್ಲ, ಲೆಫ್ಟ್ ಸೈಡಲ್ಲಿ A, B ಅಂತ ಬರ್ಕೊಂಡು ಇದನ್ನು x1 y1 ಅಂತ ತಗೊಂಡು ಇದನ್ನು x2 y2 ಅಂತ ತಗೊಂಡ್ರೆ ಇದು P ಅನ್ನೋದು ACಯ ಮಧ್ಯ ಬಿಂದು ಆಗಿರೋದ್ರಿಂದ, ACಯ ಮಧ್ಯ ಬಿಂದು P ಆಗಿರೋದ್ರಿಂದ ಇದರ ಕೋಆರ್ಡಿನೇಟ್ಸ್ A, B. ಆ ಮಧ್ಯ ಬಿಂದುನ ಕೋಆರ್ಡಿನೇಟ್ಸ್ A, B ಕಂಡುಹಿಡಿಬೇಕಂದ್ರೆ
ಈ x1 x2ನ ಅಡಿಷನ್ ಮಾಡಿ ಡಿವೈಡ್ ಬೈ ಮಾಡಬೇಕು. x1 -4 ಇದೆ, x2 8 ಇದೆ ಅಂದರೆ -4 + 8 ಡಿವೈಡ್ ಬೈ 2 ಬರಿತೀವಿ, ಕಮ್ಮ ಹಾಕಿಬಿಟ್ಟು. y1 + y2 ಡಿವೈಡ್ ಬೈ 2 ಬರಿತೀವಿ. y1 ಅಂದರೆ 5, y2 ಅಂದರೆ 2 ಡಿವೈಡ್ ಬೈ 2 ಬರಿತೀವಿ. 5 + 2 ಡಿವೈಡ್ ಬೈ 2. ಸೊ ಇಲ್ಲಿ a, b ಬರೆಯೋಣ. ರೈಟ್ ಸೈಡಲ್ಲಿ ನೋಡಿರಿ, 8 - 4 ಅಂದರೆ 4 ಡಿವೈಡ್ ಬೈ 2 ಆಗುತ್ತೆ. 5 + 2 ಅಂದರೆ 7 ಡಿವೈಡ್ ಬೈ 2 ಆಗುತ್ತೆ, 7/2. ಸೊ ಇಲ್ಲಿ 2 2s are 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ a, b = 2, 7/2 ಅಂದರೆ 3.5 ಆಗುತ್ತೆ. 7/2 ಅಂದರೆ 3.5 ಬರಿತೀವಿ. ಅಂದರೆ a ವ್ಯಾಲ್ಯೂ 2 ಬಂತು, b ವ್ಯಾಲ್ಯೂ 3.5 ಬಂತು. ಸೊ ಈ p ಆಫ್ a, b ಇದೆಯಲ್ಲ, ಇದರ ಕೋಆರ್ಡಿನೇಟ್ಸು 2, 3.5 ಬರುತ್ತೆ. ಈ ಎಗೂ ಬಿಗೆ ಇರ್ತಕ್ಕಂಥ ಸಂಬಂಧ ನೋಡ್ರಿ, ಈ b ವ್ಯಾಲ್ಯೂ ಎಗಿಂತ 1.5 ಜಾಸ್ತಿ ಇದೆ. ಬಿನ ವ್ಯಾಲ್ಯೂ ಏನಿದೆಯಲ್ಲ ಇದು ಎನ ವ್ಯಾಲ್ಯೂಗಿಂತ 1.5 ಜಾಸ್ತಿ ಇದೆ. ಸೊ ಆವಾಗ b = a + 1.5. b ಅಂದರೆ 3.5, a ಅಂದರೆ 2, 2 + 1.5 ಅಂದರೆ 3.5 ಸಮ ಆಗುತ್ತೆ. ಈ ಬಿನ ವ್ಯಾಲ್ಯೂ ಎಗಿಂತ 1.5 ಜಾಸ್ತಿ ಇದೆಯಲ್ಲ, ಈ ಥರ ಕಂಡೀಷನ್ ಬರೀಬೋದು. b = a + 1.5 ಅಂತ ಬರಿತೀವಿ. ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸೊ ಈ ರೀತಿ ಪ್ರಾಬ್ಲಮ್ನ ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಇನ್ ದ ಗಿವನ್ ಫಿಗರ್ PQ ಪ್ಯಾರಲಲ್ ಟು SR ಅಂತ ಕರಿತೀವಿ. ಸೊ ಈ PQ ಲೈನ್ ಏನಿದೆಯಲ್ಲ ಈ ಚಿತ್ರದಲ್ಲಿ, PQ ಅನ್ನೋದು SRಗೆ, PQ ಅನ್ನೋ ಲೈನು SRಗೆ ಸಮಾಂತರವಾಗಿದೆ, ಪ್ಯಾರಲಲ್ ಲೈನ್ ಅಂತ ಕರಿತೀವಿ. ಇದನ್ನ ಟ್ರಾಪೀಸಿಯಂ ಅಂತ ಕರೀತಾರೆ, ಟ್ರಾಪಿಜ್ಜ ಅಂತ. ಈ PQ ಅನ್ನೋದು SRಗೆ ಪ್ಯಾರಲಲ್ ಆಗಿದೆ ಅಂದರೆ ಎರಡು ಡಯಾಗ್ನಲ್ಸ್ ಡ್ರಾ ಮಾಡಿದ್ದಾರೆ. ಅಂದರೆ ಈ ಎರಡು ಕರ್ಣಗಳೇನಿರ್ತಾವಲ್ಲ, ಈ ಎರಡು ಕರ್ಣಗಳು O ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ, ಛೇದಿಸಿದಾವೆ. ಹಾಗಾದ್ರಲ್ಲಿ ಎಸ್ಸಿಂದ ಓಗೆ x+3 ಇದೆ, ಓನಿಂದ ಆರ್ಗೆ x-2 ಇದೆ, ಓನಿಂದ ಪಿಗೆ x-1 ಇದೆ, ಓನಿಂದ ಕ್ಯೂಗೆ x+5 ಇದೆ. ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ನೋಡ್ರಿ, ಒಂದು SR ಮತ್ತು PQಗಳು ಸಮಾಂತರ ರೇಖೆಗಳಾದಾಗ, ಎರಡು ಕರ್ಣಗಳನ್ನು ಎಳೆದಾಗ ಇಲ್ಲಿ SOP ಅನ್ನೋ ತ್ರಿಭುಜ ಮತ್ತು ORQ ಅನ್ನೋ ತ್ರಿಭುಜ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸಿಮಿಲರ್ ಟ್ರಯಾಂಗಲ್ಸ್ ಸಮರೂಪ ತ್ರಿಭುಜಗಳಾಗಿರ್ತವೆ. ಸೊ ಆ ಸಮರೂಪ ತ್ರಿಭುಜಗಳ ಪ್ರಮೇಯ ಯೂಸ್ ಮಾಡ್ಕೊಂಡು ಬರೆಯೋದಾದರೆ ನೋಡ್ರಿ, ಇಲ್ಲಿ ಅವೆರಡೂ ತ್ರಿಭುಜಗಳು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರೋದ್ರಿಂದ ಅವೆರಡಿಗೂ ಸಂಬಂಧಪಟ್ಟಂಥ ಒಂದು ಕಂಡೀಷನ್ ಇದೆ. ಯಾವ್ದು ಬರಿತೀವಿ ಅಂದರೆ SO ಡಿವೈಡ್ ಬೈ, ನೋಡ್ರಿ ಈ ತ್ರಿಭುಜದಲ್ಲಿ SO ಅನ್ನೋದು ಇದರಲ್ಲಿ OCಗೆ ಏನಾಗಿರುತ್ತೆ, OQಗೆ, ಈ ತ್ರಿಭುಜದ OQಗೆ ಅನುರೂಪ ಆಗಿರುತ್ತೆ. ಹಾಗಾಗಿ OQ ಬರೀತಾ ಇದನ್ನು = ಅದೇ ರೀತಿ RO ಅನ್ನೋ ರೇಖೆ, ಆ ತ್ರಿಭುಜದ RO ಅನ್ನೋದು ಇದರಲ್ಲಿರೋ PQಗೆ ಅನುರೂಪವಾಗಿರುತ್ತೆ. ಹಾಗಾಗಿ ಡಿವೈಡ್ ಬೈ PO ಅಂತ ಬರಿತೀವಿ. ಇವುಗಳ ಎರಡು ಅನುಪಾತ SO ಡಿವೈಡ್ ಬೈ OQನ ರೇಷು RO ಡಿವೈಡ್ ಬೈ OPನ ರೇಷಿಗೆ ಸಮ ಇರುತ್ತೆ. ಹಾಗಾಗಿ ಈ ಕಂಡೀಷನ್ ಅರ್ಥ ಆದರೆ ಮಾತ್ರ ಈ ಪ್ರಾಬ್ಲಮ್ ಆನ್ಸರ್ ಮಾಡೋಕ್ಕೆ ಬರುತ್ತೆ. SO/OQ = RO/PO ಅಂತ ಬರ್ಕೊಂಡು, SOನ ವ್ಯಾಲ್ಯೂ ಗೊತ್ತಿದೆ ನಿಮಗೆ, S ಇಂದ Oಗೆ x+3 ಇದೆ, x+3 ಬರುತ್ತೀನಿ. ಓನಿಂದ ಕ್ಯೂಗೆ x+5 ಇದೆ, x+5 ಬರಿತೀನಿ. ಸೊ ರೈಟ್ ಸೈಡಲ್ಲಿ R ಇಂದ ಓಗೆ x-2 ಬರಿತೀನಿ. P ನಿಂದ ಓಗೆ x-1 ಇದೆ, x-1 ಬರಿತೀನಿ. ಸೊ ಇವೆರಡನ್ನ ಏನು ಮಾಡ್ರಿ ಅಂದರೆ ಊರೇ ಗುಣಾಕಾರ ಮಾಡ್ಕೋಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಊರೇ ಗುಣಾಕಾರ ಮಾಡಿದರೆ ಫಸ್ಟ್ ಈ ಎಕ್ಸಿಂದ ಇವೆರಡು ಮಲ್ಟಿಪ್ಲೈ ಮಾಡಿರಿ, x × x ಅಂದರೆ x² ಆಗುತ್ತೆ. ಆಮೇಲೆ x × -1 ಅಂದರೆ -x ಆಗುತ್ತೆ. 3 ಇಂದ ಮಲ್ಟಿಪ್ಲೈ ಮಾಡಿರಿ, 3 × x ಅಂದರೆ +3x ಬರೀತೀನಿ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, 3 1 3 × 1 3 ಬರುತ್ತೆ. ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಕ್ಸಿಂದ ಮಲ್ಟಿಪ್ಲೈ ಮಾಡಿರಿ, x × x ಅಂದರೆ x² ಆಗುತ್ತೆ. ಸೊ ಇಲ್ಲಿ x × -2 ಅಂದರೆ -2x ಆಗುತ್ತೆ. 5 × x ಅಂದರೆ 5x ಬರುತ್ತೆ, 5x ಆಗುತ್ತೆ. 5 × -2 ಅಂದರೆ -10 ಬರುತ್ತೆ. ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಬರುತ್ತೆ ಇಲ್ಲಿ. ಸೊ x² ಕ್ಯಾನ್ಸಲ್, -x + 3x ಅಂದರೆ 2x - 3 ಬರುತ್ತೆ. ಇದು 5x - 2x ಅಂದರೆ 3x - 10 ಬರುತ್ತೆ. ಈ ನಂಬರ್ಸ್ ಒಂದು ಕಡೆ ತರ್ರಿ, -3 -10 ಲೆಫ್ಟ್ ಸೈಡಿಗೆ ಬಂದರೆ +10 ಆಗುತ್ತೆ. 3x ಇಲ್ಲಿ 2x ರೈಟ್ ಸೈಡಿಗೆ ಬಂದರೆ -2x ಆಗುತ್ತೆ. 3x 2x ಕಳೆದ್ರೆ x, 10 - 3 ಅಂದರೆ 7 ಬರುತ್ತೆ. x ವ್ಯಾಲ್ಯೂ 7 ಬರುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಪ್ರಶ್ನೆಗಳು
ಎಸ್ಪೆಷಲಿ ಪೇಪರ್ ಸೆಕೆಂಡಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಥರ ಪ್ರಶ್ನೆಗಳನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕ್ವಶನ್ಸ್ನ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲಿತಾ ಹೋದ್ರು ಅಂತೂ ಸಬ್ಜೆಕ್ಟ್ ಈಸಿ ಆಗುತ್ತೆ. ಜಸ್ಟ್ ಸಿನಿಮಾ ಥರ ಯಾವುದೇ ವಿಡಿಯೋನ ವಾಚ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಟೆಂಟ್ ಓರಿಯೆಂಟೆಡ್ ಕ್ಲಾಸಸ್ನ. ಸೊ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.